ಇವರಿಬ್ರು ಪ್ರವೀಣ್ ಮತ್ತು ಸಾಕ್ಷಿ ಇವರಿಬ್ರು ಶ್ರೀಮಂತ ಮನೆ ಮಕ್ಕಳು. ಎಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಯಾವುದೇ ರೀತಿ ಜಂಬ ಇರಲ್ಲ. ಇವರಿಬ್ರಿಗೂ ಮದುವೆ ಅನ್ನೋ ಕಾನ್ಸೆಪ್ಟೇ ಇಷ್ಟ ಇರಲ್ಲ. ಆದರೆ ಯಾಕೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಆದರೂ ಕೂಡ ಮನೇಲಿ ಎಲ್ಲರೂ ಒತ್ತಾಯ ಮಾಡಿ ಇಬ್ಬರಿಗೂ ಮದುವೆ ಪ್ರಸ್ತಾಪ ಮಾಡಿರ್ತಾರೆ. ಮನೆಯವ್ರ ಒತ್ತಾಯಕ್ಕೆ ಪಾಪ ಪ್ರವೀಣ್ ಮತ್ತು ಸಾಕ್ಷಿ ಇಬ್ಬರು ಮೀಟ್ ಮಾಡೋಕೆ ಒಪ್ಕೊಂಡಿರ್ತಾರೆ. ನೋಡಿ, ನನಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ. ಏನೋ ಮನೆಯವ್ರ ಒತ್ತಾಯಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಅದು ಬಿಟ್ಟು ಬೇರೆ ಏನೂ ಇಂಟೆನ್ಷನ್ ಇಲ್ಲ. ಅಂದರೆ ನನ್ನ ಮನಸ್ಸಲ್ಲಿರೋದನ್ನೇ ಇವ್ರು ಬಾಯ್ ಬಿಟ್ಟು ಹೇಳಿದ್ದಾರೆ. ನೋಡಿ, ನನಗೂ ಕೂಡ ಈ ಮದುವೆ ಎಲ್ಲ ಇಷ್ಟ ಇಲ್ಲ. ಏನೋ ಮನೆಯವ್ರ ಒತ್ತಾಯಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ ಅಷ್ಟೇ. ಹಾಗಾದರೆ ಒಳ್ಳೇದಾಯ್ತಲ್ಲ. ಇಬ್ಬರಿಗೂ ಇಷ್ಟ ಇಲ್ಲ ಅಂತ ಮದುವೆ ಕ್ಯಾನ್ಸಲ್ ಮಾಡಿಸೋಣ. ಏನು, ಮದುವೆ ಕ್ಯಾನ್ಸಲ್ ಮಾಡಿಸೋದಾ? ಹಾಗೆಲ್ಲ ಆಗಲ್ಲ. ಯಾಕೆ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಮನಸ್ಸಿಗೆ ನೋವಾಗುತ್ತೆ. ನನಗೆ ಅವ್ರ ಮನಸ್ಸಿಗೆಲ್ಲ ನೋವು ಕೊಡೋಕೆ ಇಷ್ಟ ಇಲ್ಲ. ನೀವು ಬೇಕಾದರೆ ನಿಮ್ಮ ಮನೆಗೆ ಹೋಗಿ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಒಪ್ಕೊಳ್ಳಿ. ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಮ್ಮ ಮನೇಲಿ ಇರೋರಿಗೆಲ್ಲ ಮನಸ್ಸಿಲ್ಲ, ಅವ್ರಿಗೆಲ್ಲ ನೋವಾಗಲ್ಲ, ಹಾಗಾಗಿ ನಾನು ಹೋಗಿ ನನಗೆ ಮದುವೆ ಇಷ್ಟ ಇಲ್ಲ ಅಂತ ನಮ್ಮ ಮನೇಲಿ ಹೇಳಬೇಕು ಅಂತನಾ? ನೋಡಿ, ನಮ್ಮ ಮನೇಲಿರೋರ್ಗೂ ಮನಸ್ಸಿದೆ. ಎಲ್ಲರೂ ಏನು ಕಲ್ಲು ಬಂಡೆಗಳಲ್ಲ. ನಿಮಗೆ ಹೇಗೆ ಬೇಜಾರಾಗುತ್ತೋ ನೋವಾಗುತ್ತೋ ಹಾಗೆ ಅವರಿಗೂ ನೋವಾಗುತ್ತೆ. ಅಯ್ಯೋ, ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ನಾನು ಏನು ಹೇಳಿದೆ ಇವಾಗ? ಇನ್ನೇನ್ರಿ ಮತ್ತೆ, ಇನ್ನೂ ನಮ್ಮ ಮನೆಗೆ ಬಂದೇ ಇಲ್ಲ ನೀವು. ಅಷ್ಟರೊಳಗೆ ಇಷ್ಟೊಂದು ಭೇದ ಭಾವ ಮಾಡ್ತಿದ್ದೀರಾ. ಇನ್ನೇನಾದರೂ ಮದುವೆ ಆಗಿ ನಮ್ಮ ಮನೆಗೆ ಬಂದರೆ ಮುಗೀತು ಕತೆ. ನೋಡಿ, ಮಾತು ಬೇರೆ ಕಡೆ ಎಲ್ಲೆಲ್ಲೋ ಹೋಗ್ತಾ ಇದೆ. ಸ್ವಲ್ಪ ಮಾತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಅಷ್ಟಕ್ಕೂ ನಿಮಗೆ ಮದುವೆ ಬೇಡ ಅಂದರೆ ಹೋಗಿ ಹೇಳಿ ಅಂತ ಹೇಳ್ದೆ ತಾನೇ? ಯಾರು ನಿಮ್ಮನ್ನು ಮದುವೆ ಆಗಿ ಅಂದಿದ್ದು? ಓ, ಹಾಗಾದರೆ ನನಗೆ ಮಾತ್ರ ಈ ಮದುವೆ ಬೇಡ ಅಲ್ವಾ? ನಿಮಗೆ ಈ ಮದುವೆ ಒಪ್ಪಿಗೆ ಇದೆ. ನಿಮಗೆ ಒಪ್ಪಿಗೆ ಇದ್ಮೇಲೆ ನನಗೇನೂ ಅಭ್ಯಂತರ ಇಲ್ಲ. ನನಗೂ ಈ ಮದುವೆ ಓಕೆ. ಅಯ್ಯೋ, ಏನು ಹೇಳ್ತಾ ಇದ್ದೀರಾ? ಇವಾಗ ತಾನೇ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರಿ ಇದೇ ಬಾಯಲ್ಲಿ. ಅಯ್ಯೋ, ಪರವಾಗಿಲ್ಲ. ನಿಮಗೆ ಹೇಗೂ ಇಷ್ಟ ಇದೆಯಲ್ಲ, ಹಾಗಾಗಿ ನಾನು ಹೇಗಾದರೂ ಅಡ್ಜಸ್ಟ್ ಮಾಡ್ಕೋತೀನಿ. ಏನು ತೊಂದರೆ ಇಲ್ಲ. ಅಯ್ಯಯ್ಯೋ, ಛೇ, ಇದೇನು ಹೀಗೆ ಹೇಳಿಬಿಟ್ರು? ಅಲ್ಲ, ಮನೇಲಿ ಇವರೇ ಹೇಳಿ ಮದುವೆ ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ರಲ್ಲ. ಇವಾಗ ಏನು ಮಾಡಲಿ ನಾನು? ಹಲೋ, ಏನು ಮೇಡಮ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಾದರೂ ಮಾತಾಡಿ. ಅದು ಅದು ನನ್ನ ಮಾತಿನ ಅರ್ಥ ಅದಲ್ಲ. ನಾನು ಏನು ಹೇಳೋಕೆ ಬಂದೆ ಅಂದರೆ, ಹೇಗೂ ನಿಮಗೆ ಮದುವೆ ಇಷ್ಟ ಇಲ್ವಲ್ಲ, ಹಾಗಾಗಿ ನೀವೇ ಮನೇಲಿ ಹೇಳಿ ಕ್ಯಾನ್ಸಲ್ ಮಾಡಿಸ್ತೀರಾ ಅಂತ. ನೋಡು ಸಾಕ್ಷಿ, ಈ ಮದುವೆನೇನೋ ನಾವೇ ಏನೋ ಹೇಳಿ ಕ್ಯಾನ್ಸಲ್ ಮಾಡಿಸ್ಬೋದು. ಆದರೆ ಮತ್ತೆ ಮನೆಯವರು ನಿನಗೆ ಬೇರೆ ಹುಡುಗನ ನೋಡ್ತಾರೆ ತಾನೆ, ಹಾಗೆ ನನಗೂ ಬೇರೆ ಹುಡುಗಿ ನೋಡ್ತಾರೆ ತಾನೆ. ಆವಾಗ ಮತ್ತೆ ಕ್ಯಾನ್ಸಲ್ ಮಾಡ್ಸೋಕ್ಕಾಗುತ್ತಾ? ನಂತರದವ್ರೆ ನಿನಗೆ ಯಾರಾದರೂ ಸಿಗ್ತಾರಾ? ಇಲ್ಲ ತಾನೆ. ಮನೆಯವರು ಅವ್ರ ಪ್ರಯತ್ನ ಅವ್ರು ಮಾಡೇ ಮಾಡ್ತಾರೆ ತಾನೆ. ಒಂದು ಸಾರಿ ಅದ್ರ ಬಗ್ಗೆನೂ ಯೋಚನೆ ಮಾಡು. ನೀವು ಹೇಳ್ತಾ ಇರೋದು ನಿಜ, ಆದರೆ ಹೇಗೆ ತಪ್ಪಿಸ್ಕೊಳ್ಳೋದು ಈ ಮದುವೆಯಿಂದ? ನನಗಂತೂ ಏನೂ ಗೊತ್ತಾಗ್ತಾ ಇಲ್ಲ. ಸಾಕ್ಷಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಅದ್ರ ಪ್ರಕಾರ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ಆದರೆ ನೀನು ಏನು ಹೇಳ್ತೀಯೋ ಗೊತ್ತಿಲ್ಲ. ಅಯ್ಯೋ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡಿ. ಮೊದಲು ನೇರ ವಿಷಯಕ್ಕೆ ಬನ್ನಿ ನೀವು. ಇದನ್ನೇ ಸ್ವಲ್ಪ ಕಡಿಮೆ ಮಾಡ್ಕೊ ನೀನು, ಅದೇ ಒಳ್ಳೇದು ನಿನಗೆ. ಸರಿ ಸರಿ, ಏನು ವಿಷಯ ಅಂತ ಮೊದಲು ಹೇಳಿ. ಇವಾಗ ನಾವು ಈ ಮದುವೆಗೆ ಒಪ್ಪಿಗೆ ಕೊಡೋಣ. ಏನು, ಮದುವೆನಾ? ಏನು ಹೇಳ್ತಾ ಇದ್ದೀರಾ? ನೋಡಿ, ಅದೆಲ್ಲ ಸಾಧ್ಯನೇ ಇಲ್ಲ. ಸ್ವಲ್ಪ ನನ್ನ ಮಾತು ಕೇಳಿಸ್ಕೊಂತೀಯ ತೆಪ್ಪಗೆ? ನೋಡು, ಎಲ್ಲರೂ ಒಪ್ಕೊಂಡು ಹಾಗೆ ನಾವು ಕೂಡ ಒಪ್ಕೊಂಡು ಮದುವೆ ಆಗೋಣ. ಹೇಗೂ ನಾವು ಸಿಟಿನಲ್ಲಿರೋರು, ಅಲ್ಲಿರುವಾಗ ಇಲ್ಲಿಂದ ಯಾರೂ ಬರೋದೇ ಇಲ್ಲ. ಅದಕ್ಕೆ ಮದುವೆ ಆಗಿರೋ ಮರುದಿನನೇ ಡಿವೋರ್ಸಿಗೆ ಅಪ್ಲೈ ಮಾಡೋಣ. ಸಿಟಿ ಕಡೆ ಹೋದ್ಮೇಲೆ ನಿನ್ನ ಜೀವನ ನಿನಗೆ, ನನ್ನ ಜೀವನ ನನಗೆ. ಪ್ರವೀಣ್, ಈ ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಮನೇಲಿ ಎಲ್ರಿಗೂ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ ಅಲ್ವಾ? ನಾವು ಹೀಗೆ ಮಾಡೋದು ಯಾಕೋ ತಪ್ಪು ಅಂತ ಅನ್ನಿಸ್ತಾ ಇದೆ ನನಗೆ. ಓ ಹೌದಾ, ಸರಿ, ಹಾಗಾದರೆ ಮದುವೆ ಆಗೋಣ ಬಾ. ಮನೇಲಿ ನಮಗೆ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳೋಣ ಇಬ್ಬರು ಒಟ್ಟಿಗೆ. ಹಾಂ, ಬೇಡ ಬೇಡ ಬೇಡ, ಸರಿ, ನನಗೆ ಈ ಐಡಿಯಾನೇ ಒಪ್ಪಿಗೆ ಇದೆ. ಮದುವೆ ಆಗಿ ಡಿವೋರ್ಸ್ ತಗೊಳ್ಳೋಣ. ಬೇಡ, ಮದುವೆಗಿಂತ ಮುಂಚೆನೇ ಎಲ್ಲ ಪೇಪರ್ಸ್ ರೆಡಿ ಮಾಡಿಸಿರ್ತೀನಿ. ಸಿಗ್ನೇಚರ್ ಒಂದು ಹಾಕಿದ್ರೆ ಅಲ್ಲಿಗೆ ಸರಿಯಾಗುತ್ತೆ. ಮದುವೆ ಆಗಿದ್ದ ಮಾರನೇ ದಿನನೇ ನೀನು ಯಾರೋ ನಾನು ಯಾರೋ. ಪ್ರವೀಣ್ ಮತ್ತು ಸಾಕ್ಷಿ ಇಬ್ಬರು ಮದುವೆ ಆಗೋಕ್ಕಿಂತ ಮೊದಲೇ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಮನೆಯವ್ರಿಗೋಸ್ಕರ ಮಾತ್ರ ಈ ಮದುವೆ ಆಗ್ತಾ ಇರ್ತಾರೆ. ಮದುವೆ ಆದಮೇಲೆ ಅವರವರ ಜೀವನ ಅವರವ್ರ ಇಷ್ಟ ಅಂತ ಮೊದಲೇ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಆದರೆ ಮನೆಯವರೆಲ್ಲರೂ ಮಕ್ಕಳು ಮದುವೆ ಆಗ್ತಿದ್ದಾರೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ.
ಮದುವೆ ಆಗಿರೋ ಮಾರನೇ ದಿನ ಪ್ರವೀಣ್ ತಾಯಿ ಬಂದು, ಮಗನೇ ಇವತ್ತು ಮೊದಲನೇ ರಾತ್ರಿ ಶಾಸ್ತ್ರ ಇದೆ ಕಣೋ, ನೀವು ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಗಂಡ ಹೆಂಡತಿ ಇಬ್ರು ಹಣ್ಕಾಯಿ ಮಾಡಿಸ್ಕೊಂಡ್ ಬನ್ನಿ ಆಯ್ತಾ. ಹಾಂ ಸರಿ ಅಮ್ಮ, ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸರಿ, ಹಾಗಾದ್ರೆ ನಿನ್ನ ಹೆಂಡತಿ ಹತ್ರನೂ ಹೇಳು ಆಯ್ತಾ. ಪ್ರವೀಣ್, ಏನು ನೀವು ಹೇಳಿದ್ದು ಮದುವೆ ಆಗಿರೋ ಮಾರನೇ ದಿನನೇ ನನ್ನ ಜೀವನ ನನಗೆ, ನಿಮ್ಮ ಜೀವನ ನಿಮಗೆ ಅಂತ. ಆದರೆ ಇವಾಗ ಮಾತ್ರ ಫಸ್ಟ್ ನೈಟು, ಪೂಜೆ, ದೇವಸ್ಥಾನ ಅಂತ ಇನ್ನೂ ಇಲ್ಲೇ ಇದ್ದೀವಿ. ನಿಮ್ಮ ಮಾತು ಕೇಳ್ಕೊಂಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೋಡು ಸಾಕ್ಷಿ, ನನಗೆ ನಿನ್ನ ಜೊತೆ ಫಸ್ಟ್ ನೈಟ್ ಮಾಡಿಕೊಂಡು ನಿನ್ನನ್ನು ನೋಡ್ತಾ ಇಲ್ಲೇ ಇರಬೇಕು ಅಂತ ಯಾವ ಆಸೆನೂ ಇಲ್ಲ. ನಿನಗೆ ಮಾತು ಕೊಟ್ಟಾಗೆ ನಮ್ಮ ಒಪ್ಪಂದದ ಪ್ರಕಾರ ಡಿವೋರ್ಸ್ ತಗೊಳ್ಳೋಣ. ಆದರೆ ನಿನ್ನೆ ತಾನೇ ಮದುವೆ ಆಗಿರೋದು, ಅಷ್ಟು ಬೇಗ ಯಾರು ನಮ್ಮನ್ನು ಕಳಿಸ್ತಾರೆ ನೀನೇ ಯೋಚನೆ ಮಾಡು. ಸುಮ್ಮನೆ ಮಾತಾಡ್ತಾ ಇದೀಯಾ? ಸಾಕು ಸಾಕು, ನೀವೆಲ್ಲ ನಾಟಕ ಮಾಡ್ತಿದ್ದೀರಾ. ನೋಡಿ, ಇಲ್ಲಿಂದ ಸಿಟಿಗೆ ಹೋಗಿ ಮೊದಲು ಮಾಡೋ ಕೆಲಸನೇ ನಾವು ನೀವು ದೂರ ಆಗೋದು. ಅದ್ರ ಬಗ್ಗೆ ಯೋಚನೆ ಮಾಡಿ ಮೊದಲು. ಛೇ, ಇವಳ ಮದುವೆ ಆಗೋ ಬದಲು ನಾನು ಮನೆಯವ್ರ ಹತ್ರನಾದರೂ ನಿಜ ಹೇಳಬೇಕಿತ್ತು. ಒಂದು ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿಯಾಗ್ತಿತ್ತು. ಆದರೆ ಇವಳು ಇರೋ ಅಷ್ಟು ದಿನ ನನಗಂತೂ ಕಾಟ ತಪ್ಪಿದ್ದಲ್ಲ. ಆದಷ್ಟು ಬೇಗ ಇವಳನ್ನ ನನ್ನ ಲೈಫಿಂದ ಕಳಿಸ್ಬಿಡ್ಬೇಕು. ಮದುವೆಗಿಂತಲೂ ಮೊದಲೇ ಒಪ್ಪಂದ ಮಾಡ್ಕೊಂಡಿರೋ ಪ್ರವೀಣ್ ಮತ್ತು ಸಾಕ್ಷಿ ಆದಷ್ಟು ಬೇಗ ದೂರ ಆಗಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಮನೇಲಿ ಹೊಸ ಮದುಮಕ್ಕಳು ಆಗಿದ್ರಿಂದ ಆ ಪೂಜೆ, ಈ ಪೂಜೆ, ಆ ಶಾಸ್ತ್ರ, ಈ ಶಾಸ್ತ್ರ ಅಂತ ಅವ್ರನ್ನ ಹೋಗೋಕೆ ಬಿಡ್ತಾ ಇರಲ್ಲ. ಹೀಗೆ ಒಂದು ವಾರ ಕಳೆಯುತ್ತೆ. ಅಂತೂ ಇಂತೂ ಪ್ರವೀಣ್ ಮತ್ತು ಸಾಕ್ಷಿ ಇಬ್ಬರು ಸಿಟಿ ಕಡೆ ಹೊರಡ್ತಾರೆ. ಅಮ್ಮ ಸಾಕ್ಷಿ, ಗಂಡ ಹೆಂಡತಿ ಇಬ್ಬರು ಹುಷಾರಾಗಿರಿ ಆಯಿತಾ. ಯಾವಾಗಲೂ ಮನೆಗೆ ಫೋನ್ ಮಾಡ್ತಾ ಇರಿ. ಊಟ ತಿಂಡಿ ಎಲ್ಲ ಟೈಮಿಗೆ ಸರಿಯಾಗಿ ಮಾಡ್ತಾ ಇರಿ ಆಯಿತಾ. ಆರೋಗ್ಯ ಹಾಳು ಮಾಡ್ಕೋಬೇಡಿ. ಛೇ, ಅತ್ತೆ ಪಾಪ ನಾನು ನಿಜವಾಗ್ಲೂ ಸೊಸೆ ಅಂದ್ಕೊಂಡು ಎಷ್ಟೊಂದು ಕೇರ್ ಮಾಡ್ತಾ ಇದ್ದಾರೆ. ಆದರೆ ಈ ಮದುವೆನೇ ಒಂದು ಒಪ್ಪಂದ ಅಂತ ಇವ್ರಿಗೇನಾದರೂ ಗೊತ್ತಾದರೆ ಪಾಪ ಎಷ್ಟು ಸಂಕಟ ಪಡ್ತಾರೋ ಏನೋ. ಆದರೆ ನಾನಾದರೂ ಏನು ಮಾಡಲಿ? ಛೇ. ಯಾಕಮ್ಮ ಸಾಕ್ಷಿ, ಏನು ಮಾತಾಡದೆ ಸುಮ್ಮನೆ ನಿಂತಿದ್ಯಾ? ಏನಾಯ್ತಮ್ಮ? ಅದೇನಿಲ್ಲ ಅತ್ತೆ, ನೀವೇನು ಚಿಂತೆ ಮಾಡಬೇಡಿ. ನಮ್ಮ ಬಗ್ಗೆ ನಾವು ಹುಷಾರಾಗಿರ್ತೀವಿ. ನೀವು ಹುಷಾರಾಗಿರಿ. ಮಾವನ್ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯ ಹುಷಾರಾಗಿ ನೋಡ್ಕೊಳ್ಳಿ ಅತ್ತೆ. ಸರಿ ಸರಿ, ನಾವು ಆರಾಮಾಗಿರ್ತೀವಿ. ನಿಮ್ಗಿನ್ನು ಹೊತ್ತಾಗ್ತಿದೆ, ನೀವಿನ್ನು ಹೊರಡಿ ಮಕ್ಕಳ. ಪ್ರವೀಣ್ ಮತ್ತು ಸಾಕ್ಷಿ ಇಬ್ಬರು ಹಳ್ಳಿಯಿಂದ ಸಿಟಿಗೆ ಬರ್ತಾರೆ. ಅವ್ರ ಒಪ್ಪಂದದ ಪ್ರಕಾರ ಗಂಡ ಹೆಂಡತಿ ಇಬ್ಬರು ಅವ್ರವ್ರ ಜೀವನನ ಅವ್ರವ್ರು ನೋಡ್ಕೋತಾರೆ. ಆದರೆ ಹಳ್ಳಿನಲ್ಲಿ ಗಂಡ ಹೆಂಡತಿ ಈ ಒಪ್ಪಂದದ ಬಗ್ಗೆ ಯಾರಿಗೂ ಏನೂ ಗೊತ್ತೇ ಇರಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಹಳ್ಳಿಯಿಂದ ಸುಮತಿ ಮತ್ತೆ ರಘು ಮಗ ಸೊಸೆನ ನೋಡೋಕೆ ಅಂತ ಹೇಳ್ದೆ ಕೇಳ್ದೆ ಮಗನ ಮನೆಗೆ ಬರ್ತಾರೆ. ಅಮ್ಮ, ನೀವೇನು ಸಡನ್ನಾಗಿ ಬಂದಿದ್ದೀರಾ? ಬರೋಕ್ಕಿಂತ ಮೊದಲು ಒಂದು ಫೋನ್ ಮಾಡೋದಲ್ವೇನಮ್ಮ? ಯಾಕೋ, ನನ್ನ ಮಗ ಸೊಸೆ ಮನೆಗೆ ಬರೋಕೆ ನಿಮ್ಮನ್ನೆಲ್ಲ ಕೇಳಿ ಬರ್ಬೇಕೇನೋ ನಾನು? ಅಯ್ಯೋ ಅಮ್ಮ, ಅದು ಹಾಗಲ್ಲ ನನ್ನ ಮಾತಿನ ಅರ್ಥ. ಅಯ್ಯೋ ಸಾಕು, ಸುಮ್ಮನೆ ಇರೋ. ನಾನು ಸುಮ್ಮನೆ ತಮಾಷೆ ಮಾಡಿದೆ ನಿನಗೆ. ಎಲ್ಲೋ ನನ್ನ ಸೊಸೆ? ಎಲ್ಲೂ ಕಾಣ್ತಾನೆ ಇಲ್ಲ. ಎಲ್ಲೋಗಿದ್ದಾಳೆ? ಅದು ಅಮ್ಮ, ಅದು ಅವಳು ಅಮ್ಮ. ಏ ಅದೇನೋ ಅದು, ಅವಾಗಿಂದ ಬ್ಯಾ 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 ಅಂತಿದೆಯಲ್ಲ, ಎಲ್ಲೋಗಿದ್ದಾಳೆ ಹೇಳೋ? ಅದು ಅದು ಅಮ್ಮ, ಹಾಂ, ಆಫೀಸಿಗೆ ಹೋಗಿದ್ದಾಳೆ. ಇನ್ನೇನು ಬರೋ ಟೈಮ್ ಆಯಿತು, ಬಾ ಒಳಗೆ. ಇವತ್ತೇನೋ ಆಫೀಸು? ಭಾನುವಾರ ಅಲ್ವೇನೋ ಇವತ್ತು? ಇವತ್ತೇನು ಆಫೀಸ್ ಇರುತ್ತೋ? ಅಯ್ಯೋ ಅಮ್ಮ, ಅವಳಿಗೆ ಭಾನುವಾರನೂ ಕೆಲವು ಸರಿ ಆಫೀಸ್ ಇರುತ್ತೆ. ನೀನು ಬಾ ಒಳಗೆ. ಸುಮ್ಮನೆ ಎಷ್ಟು ಪ್ರಶ್ನೆ ಕೇಳ್ತೀಯಾ? ಪ್ರವೀಣ್ ತಾಯಿ ಬಂದಿರೋ ಶಾಕ್ನಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ಬೇಗ ಫೋನ್ ಮಾಡಿ ಸಾಕ್ಷಿನ ಮನೆಗೆ ಬರೋಕೆ ಹೇಳ್ತಾನೆ. ಸಾಕ್ಷಿ, ಮುಗೀತೆ ನಮ್ಮ ಕೆಲಸ. ನನಗಂತೂ ನೀನು ನನ್ನ ಮಗ ತುಂಬ ನೆನಪಾದ್ರಿ. ಅದಕ್ಕೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ವಿ. ನನ್ನ ನೋಡಿ ನಿಮ್ಮಿಬ್ರಿಗೂ ತುಂಬ ಖುಷಿಯಾಗಿರುತ್ತಲ್ವಾ? ಹಾಂ ಅತ್ತೆ, ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು. ನೀವು ಬರ್ತೀರಾ ಅಂತ ನನಗೆ ಮೊದಲೇ ಗೊತ್ತಾಗಿದ್ರೆ ನಾನು ಹೊರಗಡೆನೇ ಹೋಗ್ತಿರ್ಲಿಲ್ಲ. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅದಕ್ಕೆ ಹೋಗಿದ್ದೆ. ಏನು, ಫ್ರೆಂಡ್ಸ್ ಸಿಕ್ಕಿದ್ರಾ? ಮತ್ತು ನಿನ್ನ ಗಂಡ ಆಫೀಸಿಗೆ ಹೋಗಿದ್ದಾಳೆ ಅಂತ ಹೇಳ್ದ? ಅದು ಅಮ್ಮ, ಆಫೀಸಿಗೆ ಹೋಗಿ ಹಾಗೆ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬಂದಿದ್ದಾಳೆ. ಹಾಂ ಹೌದು ಅತ್ತೆ, ನೀವು ಬರ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಆಫೀಸಿಂದ ಹೀಗೆ ಮನೆಗೆ ಬರ್ತಿದ್ದೆ. ಆದರೆ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋದೆ. ಓ ಹೌದಾ, ಸರಿ ಸರಿ. ಹೊರಗಡೆಯಿಂದ ಬಂದು ತುಂಬ ಸುಸ್ತಾಗಿರುತ್ತೆ, ಹೋಗಿ ಸ್ನಾನ ಮಾಡ್ಕೊ ಹೋಗಮ್ಮ. ಪ್ರವೀಣ್ ಮತ್ತು ಸಾಕ್ಷಿ ಏನೋ ಒಂದು ಹೇಳಿ ಸುಮತಿನ ಮ್ಯಾನೇಜ್ ಮಾಡ್ತಾರೆ. ಅಷ್ಟರಲ್ಲೇ ಮನೆ ಕಾಲಿಂಗ್ ಬೆಲ್ ಆಗುತ್ತೆ. ಅಯ್ಯೋ ಯಾರಪ್ಪ ನೀನು? ಇಷ್ಟೊತ್ತಿಗೆ ಪೋಸ್ಟ್ ತೊಗೊಂಬಂದಿದ್ಯಾ? ಅಯ್ಯೋ, ನಾನು ಸ್ವಲ್ಪ ಬ್ಯುಸಿ ಇದ್ದೆ ಮೇಡಮ್. ಇಲ್ಲೇ ಪಕ್ಕದಲ್ಲೇ ಇರೋದು ಮನೆ, ಹೇಗೂ ಹತ್ತಿರ ಅಲ್ಲ ಅಂತ ಇವಾಗ ಬಂದೆ.
ಓ ಹೌದಾ, ಸರಿ ಬಿಡು. ಏನಪ್ಪ ಪೋಸ್ಟ್ ಇದು? ಅದೆಲ್ಲ ಗೊತ್ತಿಲ್ಲ ಮೇಡಮ್, ಏನೋ ಡಿವೋರ್ಸ್ ನೋಟಿಸ್ ಅಂತ ಇದೆ. ಸಾಕ್ಷಿ ಮತ್ತು ಪ್ರವೀಣ್ ಮಾಡ್ಕೊಂಡಿರೋ ಒಪ್ಪಂದದ ಮದುವೆ ಬಗ್ಗೆ ಸುಮತಿಗೆ ಗೊತ್ತಾಗತ್ತಾ? ಮುಂದೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೊರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.